ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು NKT ಸೀರೀಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆ್ಯಕ್ಚುಲಿ ಎಲ್ಲರೂ ಗುಡ್ ಮಾರ್ನಿಂಗ್. ಟೈಮ್ ಈಗ 4 o'clock ಆಗಿದೆ. ಏನು ಇವತ್ತು ಇಷ್ಟು ಬೇಗ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ತುಂಬ ದಿನಗಳಿಂದ ನಾವು ಟ್ರೆಕ್ಕಿಂಗ್ ಹೋಗಬೇಕು ಅಂದ್ಕೊಂಡು ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ನೀವು ಆಲ್ರೆಡಿ ತಮ್ಮೇಲೆ ನೋಡಿರ್ತೀರಾ. ಯಾರ್ಯಾರು ಹೋಗ್ತಿದ್ದೀವಿ ಅಂತ ಅಂದರೆ ನಾನು, ಕಿರಣು, ವಿನಿ, ಹೇಮಂತ ಅವರು ಕೂಡ ತುಮಕೂರಿಂದ ಬಂದಿದ್ದರು. ಸೊ ಅದ್ರ ಜೊತೆ ಪಲ್ಲು ಮತ್ತು ಶಮಂತಣ್ಣ, ಇನ್ನೊಬ್ಬರು ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಮುಂದೆ ಪರಿಚಯ ಮಾಡಿಸ್ಕೊಡ್ತೀನಿ. ನಾವು ರೀಚ್ ಆಗಿದ್ದೀವಿ. ಈ ಟೈಮ್ ಬಂದು 5:45 ಆಯಿತು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕಬ್ಬಾಳಿ ದುರ್ಗದ್ದು, ಅದೇ ಲೈಟಿಂಗ್ಸು, ಅಲ್ಲಿಗೆ ನಾವು ಹೋಗಬೇಕಾಗಿರೋದು. ಬಟ್ ನಮಗೆ ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ದಲೇ ಅಂತೂ ಇಂತೂ ಒಂದು 15 ಮಿನಿಟ್ಸ್ ವೇಸ್ಟ್ ಮಾಡಿ ಫೈನಲಿ ರೂಟ್ ಹುಡಿಕೊಂಡು ಬಂದು ಇವಾಗ ಕಾರ್ನ ಪಾರ್ಕ್ ಮಾಡಿ ನಾವು ಕೂಡ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಈಗ ಟೈಮ್ ಬಂದು 6 ಗಂಟೆ. ಬನ್ನಿ, ಇಷ್ಟೊತ್ತೇ ರೀಚ್ ಆಗ್ತೀವಿ, ಎಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ಈ ಕಬ್ಬಾಳಿ ದುರ್ಗ ಫೋರ್ಟ್ ಎಲ್ಲಿದೆ ಅಂತಂದರೆ ಇದು ರಾಮನಗರ ಡಿಸ್ಟ್ರಿಕ್ಟ್ ಕಬ್ಬಾಳ ಗ್ರಾಮದಲ್ಲಿದೆ. ಇದು ಸುಮಾರು ಸಮುದ್ರ ಮಟ್ಟದಿಂದ 2000 ಅಡಿ ಎತ್ತರದಲ್ಲಿದೆ. ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬ ಪ್ರಸಿದ್ಧವಾದಂಥ ಜಾಗ ಇದು. ಬೆಂಗಳೂರು ನಗರದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಬೆಳಗ್ಗೆ ಬೇಗ ಬಂದರೆ ಇನ್ನೂ ಕೂಡ ಒಳ್ಳೆಯದು, ಯಾಕಂದ್ರೆ ನೀವು ಸನ್ರೈಸ್ ಕೂಡ ನೋಡ್ಬೋದು ಇಲ್ಲಿ. ಈ ಕಬ್ಬಾಳ ದುರ್ಗ ಯಾವಾಗ ಬಂತು, ಏನು ಇದರ ಇತಿಹಾಸ ಏನಪ್ಪ ಅಂತ ಅಂದರೆ ಇದು 14ನೇ ಶತಮಾನದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಅಂತ ಹೇಳುತ್ತೆ ಇತಿಹಾಸ. ಮತ್ತು ಇದು ವಿಜಯನಗರ ಸಾಮ್ರಾಜ್ಯ ಆಡಳಿತ ಕಾಲದಲ್ಲಿ ಪ್ರಮುಖ ರಕ್ಷಣಾ ಜಾಗ ಆಗಿತ್ತಂತೆ. ಮತ್ತು ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಕಾಲದಲ್ಲೂ ಕೂಡ ತುಂಬ ರಕ್ಷಣಾ ಜಾಗ ಅಂತ ಹೇಳ್ಬಿಟ್ಟು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಬೆಟ್ಟದ ಮೇಲ್ಭಾಗದಲ್ಲಿ ಕಬ್ಬಾಳ ದುರ್ಗೆ ದೇವಸ್ಥಾನ ಕೂಡ ಇದೆ. ಬನ್ನಿ ಅಲ್ಲಿ ಹೋಗಿ ಅಲ್ಲಿ ತೋರಿಸ್ತೀನಿ ನಿಮಗೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 10 to 15 ಮಿನಿಟ್ಸ್ ಆಗಿದೆ. ಹಂಗೆ ಮಧ್ಯೆ ಬ್ರೇಕ್ ತಗೋತಾ ಇದ್ದೀವಿ. ನಾವಿನ್ನು ಅರ್ಧನೂ ಕೂಡ ಹತ್ತಿಲ್ಲ. ನೋಡಿ, ಈ ಥರ ಕಾಣಿಸ್ತಾ ಇದೆ ವ್ಯೂ ಎಲ್ಲ. ಇಲ್ಲಿಂದ ಸ್ವಲ್ಪ ಸ್ಟೆಪ್ಸ್ ಇದೆ ನಮಗೆ. ಇಷ್ಟೊತ್ತು ಏನು ಬಂದ್ವಲ್ಲ, ಅಲ್ಲಿ ಯಾವುದೇ ರೀತಿ ಸ್ಟೆಪ್ಸ್ ಇಲ್ಲ. ತುಂಬ ಸಣ್ಣದಾದ ದಾರಿ ಇದೆ, ಅದರಲ್ಲಿ ವಾಕ್ ಮಾಡ್ಕೊಂಡ್ಬಂದ್ವಿ. ಇಲ್ಲಿಂದ ಸ್ವಲ್ಪ ದೂರ ಸ್ಟೆಪ್ಸ್ ಇದೆ ಅಂತ ಹೇಳಿದ್ರು. ಬನ್ನಿ ಹೋಗೋಣ. ಇಲ್ಲಿ ಇವರೆಲ್ಲ ಕ್ರಾಸ್ ವಾಕ್ ಮಾಡಿದ್ರೆ ಕಾಲು ನೋವು ಬರಲ್ಲ ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಬಿಡಂಗಿಲ್ಲ. ಯಾಕೆ ಅಂದ್ರೆ ನಮ್ಮ ಪೀಳಿ ಜನಗಳಿಗೆ ತೋರಿಸ್ಬೇಕು ಅಂತ, ಆಮೇಲೆ ಜನಗಳು ಬಂದು ನೋಡ್ಲಿ ಅಂತ ಈ ಬೆಟ್ಟನ ತೋರಿಸ್ತಾ ಇದ್ದೀವಿ. ಇದು ಆಕ್ಚುಲಿ ಚೆನ್ನಾಗಿರ್ತಲ್ಲ, ಪ್ರಕೃತಿಯ ಮಡಿಲಲ್ಲಿ ನಾವು ಹಾಯ್ ಮಾಡೋಕಂದ. ಗುಡ್ ಮಾರ್ನಿಂಗ್. ಇವಾಗ ಅಂತೂ ಇಂತೂ ಅರ್ಧ ರೀಚ್ ಆಗಿದ್ದೀವಿ. ಅಲ್ಲಿ ಮರ ಕಾಣಿಸ್ತಿದೆಯಲ್ಲ ಚಿಕ್ಕದು, ಆ ಮರದಲ್ಲಿ ಸ್ವಲ್ಪ ಅರಕೆಗಳೆಲ್ಲ ಕಟ್ಕೊಂಡಿದ್ದಾರೆ. ಆವಾಗ ಕಬ್ಬಾಳ ದುರ್ಗನ ದೇವಿನ ನಂಬೋರು ತುಂಬ ಯಂತ್ರ, ಬಳೆ, ಆ ಥರ ಅರಕೆ ಎಲ್ಲ ಕಟ್ಕೊಂಡಿದ್ದಾರೆ. ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾ. ನೋಡಿ ಯಾವ ಥರ ಅರಕೆ ಕಟ್ಕೊಂಡಿದ್ದಾರೆ ಅಂತ. ಬಳೆ, ದಾರ ಎಲ್ಲ ಕೂಡ ಕಟ್ಟಿದ್ದಾರೆ. ತುಂಬ ನೆಡ್ಕೋತಾರೆ ದೇವರಿಗೆ ಕೂಡ.
ಅಂತ. ಅಪ್ಪ ಸಿಂಧು ಅಂತೂ ಇಂತೂ ಕಬ್ಬಾಳ್ ದುರ್ಗನ ಫೋರ್ಟ್ನ ಟ್ರಕ್ಕಿಂಗ್ ಮಾಡಿ ಆಯಿತು. ಇಲ್ಲಿ ನೋಡಿ, ಇಲ್ಲೇ ಕಲ್ಯಾಣಿ ಅಂತೆ, ಅಲ್ಲೊಂದು ದೇವಸ್ಥಾನ ಇದೆ. ಅದಕ್ಕಿಂತ ಮುಂಚೆ ನಾನು ಕಬ್ಬಾಳ ದುರ್ಗ ದೇವಸ್ಥಾನ ಏನಿದೆ ಅಂತ ಹೇಳಿದ್ನಲ್ಲ, ಅದು ಇಲ್ಲಿದೆ ನೋಡಿ. ಅಲ್ಲಿ ಕರ್ನಾಟಕ ಫ್ಲಾಗ್ ಕಾಣ್ತಿದೆಯಲ್ಲ, ಅಲ್ಲಿದೆ ಕಬ್ಬಾಳ ದುರ್ಗ ದೇವಸ್ಥಾನ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಅವತ್ತು ಟೆಂಪಲ್ ಕ್ಲೋಸ್ ಆಗಿತ್ತು, ಸೊ ಹಾಗಾಗಿ ಈ ಥರ ಫೋಟೋ ಸಿಕ್ಕಿದೆ ನೋಡಿ, ಆ್ಯಡ್ ಮಾಡ್ತೀನಿ ಇಲ್ಲಿ. ಈ ಪ್ರಕೃತಿ ಮಳೆಯಲ್ಲಿ ಎಲ್ಲರೂ ಕೂತ್ಕೊಂಡು ಒಂದು ಸಾಂಗ್ ಹೇಳಿದ್ರೆ ಯಾವ ಥರ ಇರುತ್ತೆ ಅಲ್ವಾ? ಸೊ ಬನ್ನಿ ಎಲ್ಲರೂ ಒಂದು ಹಾಡು ಹೇಳೋಣ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿರಿಕಂಪಲ್ಲಿ ಓವಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನೆದೆಯೊಳಗೆ ನೀಡಿದು ಗಮನದ ಮೌನ ಮುರಿದು. Hello my lovely lady, who are you? Who are you? Hello my lovely lady, who are you? Who are you? ಕನ್ನಡ ಬರೋದಿಲ್ವಾ? ಕನ್ನಡ ಕಾಣಲ್ವಾ? ಕನ್ನಡ ಎಂತ ಇದು? ಅಲ್ಲಿ ಸ್ವಲ್ಪ ರೀಲ್ಸು ಮತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಹೋಗಿದ್ದು ಸೆರೆಮನೆಗೆ. ಇಲ್ಲಿ ಸೆರೆಮನೆ ಇದ್ದಂತೆ ಹಳೆಯ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಜೈಲು ಅಂತ ಇದು. ಇದರಲ್ಲಿ ಅವಾಗ ಏನೇನು ತಪ್ಪು ಮಾಡಿದ್ರೆ ರಾಜರು ಇಲ್ಲೆಲ್ಲ ಕೂಡಾಗ್ತಿದ್ರು ಅಂತ ಹೇಳ್ತಾರೆ. ತುಂಬ ಹಾಳಾಗ್ಬಿಟ್ಟಿದೆ ಇದು ಇವಾಗ. ಅಂತೂ ಇಂತೂ ನಾವು ಕಬ್ಬಾಳ ದುರ್ಗ ಫೋರ್ಟ್ನ ಹತ್ತಿ ಕೆಳಗಡೆ ಬರೋ ಅಷ್ಟರಲ್ಲಿ 12 o'clock ಆಗಿಬಿಟ್ಟಿತ್ತು. ಹೊಟ್ಟೆ ತುಂಬ ಹಸಿವಾಗಿತ್ತು. ಹೋಗಿ ರಾಮನಗರದಲ್ಲಿ ಊಟ ಮಾಡಿಕೊಂಡು ನಾವು ಕೂಡ ಬೆಂಗಳೂರು ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್. ಇದೇ ಥರ ಮತ್ತಷ್ಟು ವೀಡಿಯೋಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.